ಬದುಕಿನ ಹಾದಿಯಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಂಬೆಗಾಲಿಕ್ಕಿದ ಶಾಲೆಯ ಅಂಗಳ ಮತ್ತು ಅಕ್ಷರ ಕಲಿಸಿದ ಗುರುಗಳನ್ನು ಮರೆಯಲು ಸಾಧ್ಯವೇ? ಖಂಡಿತ ಇಲ್ಲ. ಈಗ ಅಂತಹದ್ದೇ ಒಂದು ಅಪರೂಪದ ಋಣ ಸಮರ್ಪಣೆಗೆ ವೇದಿಕೆ ಸಿದ್ಧವಾಗಿದೆ. ಹಾವೇರಿ ಜಿಲ್ಲೆಯ ಕಾಕೋಳ ಗ್ರಾಮದಲ್ಲಿ ಇತಿಹಾಸ ಮರುಕಳಿಸಿದೆ. ಶ್ರೀ ಬೀರೇಶ್ವರ ಪ್ರೌಢಶಾಲೆ ಮತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಒಂದಾಗುತ್ತಿದ್ದಾರೆ. ಸರಿಸುಮಾರು 2 ದಶಕಗಳ ನಂತರ, ಅಂದರೆ 2003 4ನೇ ಸಾಲಿನ SSLC ಮತ್ತು 2001ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿ ಬಳಗದಿಂದ ಆಯೋಜನೆಯಾಗಿದೆ ಬೃಹತ್ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ದಿನಾಂಕ ಫೆಬ್ರವರಿ 8, 2026 ಭಾನುವಾರ. ಸ್ಥಳ ಶ್ರೀ ಬೀರೇಶ್ವರ ಪ್ರೌಢಶಾಲಾ ಆವರಣ, ಕಾಕೋಳ. ಅಂದು ಬೆಳಗ್ಗೆ 9 ಗಂಟೆಗೆ ಕಾಕೋಳ ಗ್ರಾಮದ ಶಿಬಾರದ ಮುಂದೆ ನೆಚ್ಚಿನ ಗುರುಗಳನ್ನು ಅದ್ದೂರಿ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಗುವುದು. ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಹಸಿರು ಕ್ರಾಂತಿಗೆ ನಾಂದಿ ಹಾಡಲಿರುವ ಹಳೆಯ ವಿದ್ಯಾರ್ಥಿಗಳು ನಂತರ ತಮ್ಮ ಬದುಕು ರೂಪಿಸಿದ ಗುರುಗಳಿಗೆ ಭಕ್ತಿಪೂರ್ವಕ ಸನ್ಮಾನ ಮಾಡಲಿದ್ದಾರೆ. ಇದು ಬರೀ ನೆನಪುಗಳ ಮೆಲುಕು ಮಾತ್ರವಲ್ಲ, ಸಮಾಜಕ್ಕೆ ಮಾದರಿಯಾಗುವ ಹೆಜ್ಜೆ. ಇದೇ ವೇದಿಕೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಲಿದ್ದು, ಪ್ರಾಣ ಉಳಿಸುವ ಸಾರ್ಥಕ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಕೈಜೋಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ದೇಶ ಕಾಯುವ ಗಡಿ ಕಾಯುವ ಯೋಧ ಮಿತ್ರರಿಗೂ ಅಂದು ವಿಶೇಷ ಗೌರವ ಸಮರ್ಪಣೆ ನಡೆಯಲಿದೆ. ಮಧ್ಯಾಹ್ನದ ಸ್ನೇಹ ಭೋಜನದ ಬಳಿಕ ಅಂದು ಅಳಿಸಿ ಹೋದ ಶಾಲಾ ದಿನಗಳು ಮತ್ತೆ ಜೀವಂತವಾಗಲಿ. ನೆಚ್ಚಿನ ಶಿಕ್ಷಕರಿಂದ ಮತ್ತೆ ಪಾಠ ಕೇಳುವ ಅವಕಾಶ, ಬಾಲ್ಯದ ಆಟೋಟಗಳ ಅಣಕು ಪ್ರದರ್ಶನ. ಹೀಗೆ ಕಾಕೋಳ ಗ್ರಾಮ ಅಂದು ಹಳೆಯ ನೆನಪುಗಳ ಸಾಗರದಲ್ಲಿ ತೇಲಲಿದೆ. ಗ್ರಾಮದ ಹಿರಿಯರೇ, ಸಾರ್ವಜನಿಕರೇ ಮತ್ತು ಹಳೆಯ ವಿದ್ಯಾರ್ಥಿ ಬಳಗರೇ ತಪ್ಪದೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಸಮಾಚಾರ.